ನಿಮ್ಮ ಹೆಸರು? ಸಾಗರ್ ಅಂತ. ಯಾವ ಊರು? ನಾಗಮಂಗಲ ಸೈಡ್ ಒಂದು ಅಷ್ಟೇ, ಮಂಡ್ಯ ಡಿಸ್ಟಿಕ್. ಹಾಂ. ಇಲ್ಲಿ ಲಕ್ಕಿ ಸಂತೋಷ್ ಸರ್ ಹೆಂಗೆ ಗೊತ್ತು ನಿಮಗೆ? ನಾನು ಮೊದಲು ಕೆಲಸ ಮಾಡ್ತಿದ್ದೆ ಅಣ್ಣ, ಈಗ ನಾನೇ ಸ್ವಂತ ಮಾಡ್ಕೊಂಡಿದ್ದೀನಿ. 2 ವರ್ಷ ಮಾಡಿ ಅಂತ ಹೇಳಿ. ಈಗ ಸ್ವಂತ ನೀವೇ ಈ ಥರ ಮಾಡ್ಕೊಂಡಿದ್ದೀರಾ? ಅವ್ರದ್ದೇ ಅಂದರೆ ಅವ್ರ ಕಡೆಯಿಂದ ನಾನು ಸ್ವಂತ ಮಾಡ್ತೀನಿ. ಸ್ವಂತ ಇದೆಲ್ಲ ಐಟಮ್ ಎಲ್ಲ ನೀವು ತಗೊಂಬರೋದು ಅವರೇನು? ಅವ್ರ ಕಡೆ. ಸಂತೋಷಣ. ಈಗ ಏನೇನು ಫೌಂಡೇಶನ್ ಅವ್ರದ್ದೇ. ಅವರು ಸುಮಾರು 12 ವರ್ಷದಿಂದ ಮಾಡ್ತಾವ್ರೆ. ಇಲ್ಲಿ ಏನೇನು ಈಗ ಇಟ್ಟಿದ್ದೀರಾ? ಲಡ್ಡು ಸಂತೋಷ್ ಅಲ್ಲ, ಸಂಜೀವಿನಿ ಲಡ್ಡು. ಹೌದು, ಆರೋಗ್ಯ ಲಡ್ಡು ಅಂತ ಅವ್ರದೇ ಬ್ರ್ಯಾಂಡ್ ಇದು. ಇದು ಎಳ್ಳುಂಡೆ ಅಂತ, ಫ್ಯಾಟ್ ಕಂಟ್ರೋಲು, ರಾಕ್ ಸಾಲ್ಟ್. ಇದು ಸಂಜೀವಿನಿ ಅಂತ, ಇದರಲ್ಲಿ 27 ಐಟಮ್ ಇರುತ್ತೆ. ಇನ್ನು ಆರ್ಗ್ಯಾನಿಕ್ ಬೆಲ್ಲ, ಇದು ಜಗ್ಗೇರಿ ಪೌಡ್ರ್. ಅದು ಬಿಟ್ಟರೆ ಇದು ಏನೇನೋ ಹಾಕಿದ್ರಲ್ಲ, ಕರಿಬೇವು, ಮೆಣಸು ಪೌಡ್ರ್ ಎಲ್ಲ. ಇದು ನೇರಳೆ ಬೀಜ, ಅಮೃತಬಳ್ಳಿ, ಅಶ್ವಗಂಧ, ಓಂಕಾಳು, ಮೆಣಸು, ಅರಿಶಿನ, ಬಜೆ, ಶುಂಠಿ, ಬೇವು, ಮೆಂತೆ, ಒಂದಲ್ಗ, ರಾಕ್ ಸಾಲ್ಟ್ ಇದೆ, ಉಪ್ಪು, ಸಾಲ್ಟ್. ಅಂದರೆ ಇವತ್ತು BP, ಶುಗರು, ಫ್ಯಾಟ್ ಕಂಟ್ರೋಲ್ ಮಾಡೋರಿಗೆ, ಗ್ಯಾಸ್ಟ್ರಿಕ್ ಇರೋರಿಗೆ. ಅಜ್ಜಿ ಏನನ್ಸಿದೆ ಅಜ್ಜಿ ಇದು ಆರೋಗ್ಯದ ಬಗ್ಗೆ ನಿಮಗೆ? ಚೆನ್ನಾಗಿದೆ. ಹಾಂ, ಚೆನ್ನಾಗಿದೆ. ಒಂಥರ ಇಮ್ಯುನಿಟಿ ಪವರ್ ಬಂದಂಗೆ ಅನಿಸುತ್ತೆ. ಆಮೇಲೆ ಈ ಬೇವು, ಶುಂಠಿ ಇದೆಲ್ಲ ಹಾಕ್ತಾರಲ್ವ, ಆಮೇಲೆ ಆಮ್ಲ ಅದು ಇವೆಲ್ಲ ಹಾಕೋದ್ರಿಂದ ನಮಗೆ ಒಂಥರ ಎನರ್ಜಿ, ಬ್ಲಡ್ ಸರ್ಕ್ಯುಲೇಷನ್ನು ಚೆನ್ನಾಗಿರುತ್ತೆ. ಪರವಾಗಿಲ್ಲ. ನಿಮ್ಗೀಗ ಎಷ್ಟಕ್ಕೆ ಬಂದಿದೆ ಶುಗರ್ ಏನಾರು ಇದ್ದರೆ ಅಂತ? ಶುಗರ್ ನನಗೆ ಶುಗರ್ ಇಲ್ಲ, ಅವ್ರಿಗೆ ನಾರ್ಮಲ್ಲು. ಅಂತ 28 ಇಯರ್ಸಿಂದ ನಾರ್ಮಲಲ್ಲೇ ಕಂಟೆಂಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ನೋಡಿ, ಪರವಾಗಿಲ್ಲ. ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗೆಲ್ಲ ಏನೇನು ಯಾವುದಾದ್ರು ಜ್ಯೂಸ್ ಕುಡಿದ್ಬಿಡ್ತೀವಿ, ಅಂದರೆ ಕೂಲ್ ಡ್ರಿಂಕ್ಸ್ ಎಲ್ಲ ಕುಡಿತೀವಲ್ಲ, ಇವಾಗ ಜಾಸ್ತಿ ಅಲ್ವಾ ಸರ್? ಇದೆಲ್ಲ ಏನಿರಲಿಲ್ಲ. ಇವಾಗಲೇ ಅದೆಲ್ಲ ಜಾಸ್ತಿ ಆಗಿದೆ. ಅದೆಲ್ಲ ಕುಡಿದು ನಾವು ಆರೋಗ್ಯ ಹಾಳು ಮಾಡ್ಕೊಳ್ತಿದ್ದೆ. ಇವಾಗಲೇ ಒಂದು ಸ್ವಲ್ಪ ಎಚ್ಚೆತ್ಕೊಬಿಟ್ರೆ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ಎಕ್ಸಸೈಸು, ಯೋಗ, ಯೋಗ ಧ್ಯಾನ ಮಾಡಬೇಕು. ನೀವು ಯಾವ ಕಂಪನಿಯವರು? ಏನು ಅಡ್ವರ್ಟೈಸು? ಯೂಟ್ಯೂಬಲ್ಲಿ ಹಾಕತ್ತಷ್ಟೇ. ಯೂಟ್ಯೂಬ್ ಏನು ನಿಮ್ಮ ಚಾನೆಲ್ ನೇಮು? ಕಿಂಗ್ಡಮ್ಸ್ ಕರ್ನಾಟಕ ಅಂತ ಅಷ್ಟೇ. ಈ ಥರ ಹೆಲ್ತ್ ಬಗ್ಗೆ, ಇಲ್ಲ ಅಂತಂದರೆ ಏನಾದರೂ ಇಂಟರ್ವ್ಯೂ ಬಗ್ಗೆ, ಜನಗಳು ಹೆಂಗೆ ಸಾಧನೆ ಮಾಡಿದ್ದಾರೆ ಅಂತ. ಇಲ್ಲಿ ಶಿವಾನಂದ ನಗರ ಧ್ಯಾನ ಕೇಂದ್ರ ಗೊತ್ತಾ? ಹೇಳಿ. ಶಿವಾನಂದ JKW ಬಸ್ ಸ್ಟಾಪಿಂದ ಮುಂದೆ ಹೋದರೆ ಅಲ್ಲಿ ಸ್ವಾತಿ ಫೋಟೋ ಸ್ಟುಡಿಯೋ ಇದೆ. ಸ್ವಾತಿ ಫೋಟೋ ಸ್ಟುಡಿಯೋ ಇಲ್ಲ, ನಾನು ನೋಡಿಲ್ಲ ಕಣಿ. ಹೇಳಿ, ಗೊತ್ತಾಗುತ್ತೆ. ರೈಟ್ ಸೈಡ್ ಇಲ್ಲ, ನಾ ಈ ಕಡೆನಲ್ಲ, ಆ ಕಡೆ ಕೋರ್ಮಂಗ್ಲ ಇರೋದು ನಾನು. ಓಕೆ, ರೈಟ್ ಸೈಡ್. ನೀವು ಯೂಟ್ಯೂಬಲ್ಲಿ WCSC ಹಾಕಿದ್ರೆ ಅದರದ್ದೆಲ್ಲ ಬರುತ್ತೆ. ಅಲ್ಲಿ ಒಂದು ಕಾಯಕಲ್ಪ ಎಕ್ಸಸೈಸ್ ಹೇಳ್ಕೊಡ್ತಾರೆ, ಅದನ್ನು ಮಾಡ್ಕೊಳ್ಳಿ, ಎನರ್ಜೆಟಿಕ್ ಆಗಿರುತ್ತೆ. ಓಕೆ. ಅಲ್ಲೋಗಿ ಕೇಳ್ತೀನಿ ನಾನು. ಹಾಗಾದ್ರೆ ಎಲ್ಲಿ ಹೇಳಿದ್ರಲ್ಲ ಜಿಮ್ ಅಂತ? ಸಂತೋಷ್ ಜಿಮ್, JKW ಬಸ್ ಸ್ಟಾಪ್ ಅಂದರೆ ಸಂತೋಷ್ ಜಿಮ್. ಸ್ವಲ್ಪ ಮೇಲೆ ಹೋದರೆ ಫೋಟೋ ಸ್ಟುಡಿಯೋ ಬರುತ್ತೆ. ಆ ಸ್ಟುಡಿಯೋ ಹತ್ತಿರ ರೈಟ್ ಸೈಡ್ ಒಂದು 4 ಸೈಟ್ ಒಳಗೆ ಹೋದರೆ ಅಲ್ಲಿ ಶಿವಾನಂದ ನಗರ ಧ್ಯಾನ ಕೇಂದ್ರ, ಮಹರ್ಷಿ ಅವ್ರ ದೊಡ್ಡ ಫೋಟೋ ಇದೆ. ನಾನು ಮ್ಯಾಪಲ್ಲಿ ನೋಡ್ತೀನಿ ಬಿಡಿ ಅಜ್ಜಿ. ಅಂದರೆ WCSC ಶಿವಾನಂದ ನಗರ ಧ್ಯಾನ ಕೇಂದ್ರ ಅಷ್ಟು ಹಾಕಿ. ಓಕೆ. ಅಲ್ಲಿ 10 ವರ್ಷ ಸರ್ವಿಸ್ ಮಾಡಿದೆ ನಾನು. ಇವಾಗ ಮಕ್ಕಳು ಬೇಡ ಅಂತಾರೆ. ನನಗೆ ಯಾವ ರೀತಿ ವಯಸ್ಸು? ಅದೇನೆ. ಸರ್ ಮಾತಾಡಿ ಸರ್. ಈಗ ನೋಡಿ, ಇಷ್ಟೊಂದು ಒಳ್ಳೊಳ್ಳೆ ಜ್ಯೂಸ್ ಮಾಡಿಕೊಡ್ತಿದ್ದಾರಲ್ಲ, ನೆಲ್ಲಿಕಾಯಿ ಜ್ಯೂಸ್ ಅಂತೆ, ಬೀಟ್ರೋಟ್ ಜ್ಯೂಸ್ ಎಲ್ಲ ಮಾಡ್ತಿದ್ದಾರಲ್ಲ, ಅದಕ್ಕೆ ಅದ್ರಾಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ನಮ್ಮ ಸಾಗರ್ಗೆ. ಎಲ್ಲ ಮುದ್ರಾಜಿ ವಹಿಸ್ತಾರೆ. ಸಾಗರ್ ಪ್ಲಸ್ ಕೇಶವ ಅಲ್ಲಿ ಮೈಸೂರು ಸರ್ಕಲ್ ಅಲ್ಲಿ ಇರ್ತಾರೆ ಅವರು. ಇಲ್ಲಿ ನಮ್ಮ ವಿನಾಯಕ ಪಾರ್ಕ್ ಹತ್ರ ಸಾಗರನ ನಮ್ಮ ಒಬ್ಬರು
ಉತ್ತಮವಾದ ಆರೋಗ್ಯಕರ ಪೇಯಗಳನ್ನ ನಮ್ಮ ಹಿರಿಯ ನಾಗರಿಕರಿಗೆ ಇಲ್ಲಿ ವಾಕಿಂಗ್ ಬರುವಂಥ ಎಲ್ಲ ಆಸಕ್ತ ಸದಸ್ಯರುಗಳಿಗೆ ಇಲ್ಲಿ ಉತ್ತಮ ಪಾನೀಯಗಳನ್ನ ನೀಡ್ತಾ ಇದ್ದಾರೆ. ಅದರಲ್ಲಿ ದಿನಕ್ಕೊಂದು ಪಾನೀಯಗಳನ್ನ ಅವರು ವೆರೈಟಿಯಾಗಿ ಮಾಡ್ಕೊಂಬರ್ತಾರೆ. ಮೊದಲನೇದಾಗಿ ಹೇಳಬೇಕು ಅಂದರೆ ಆಮ್ಲ, ಬೀಟ್ರೂಟು, ಸಿರಿಧಾನ್ಯಗಳು, ರಾಗಿ ಗಂಜಿ, ಇದು ಬಾಳೆದಿಂಡು, ಬೂದ್ಗುಂಬಳ, ನುಗ್ಗೆ ಸೊಪ್ಪು, ಹುಳಿಕಾಳು ಎಲ್ಲ ಸೂಪ್ಗಳನ್ನ ವೆರೈಟಿ ಸೂಪ್ಗಳನ್ನ ತಂದು ಎನರ್ಜಿ ಡ್ರಿಂಕ್ಸ್ಗಳನ್ನ ನಮ್ಮ ಇಲ್ಲಿ ಸದಸ್ಯರುಗಳಿಗೆ ನೀಡಿ ಉತ್ತಮ ಆರೋಗ್ಯವನ್ನು ಕಾಪಾಡೋಕ್ಕೆ ಜೊತೆಗೆ ಈ ಅಶ್ವಗಂಧ, ತುಳಸಿ, ಬೇವು ಹಲವಾರು ಇಂಗ್ರೀಡಿಯೆಂಟ್ಸ್ಗಳನ್ನ ಅದಕ್ಕೆ ಸೇರಿಸಿ ಉತ್ತಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ಒಂದು ಉತ್ತಮವಾದ ಇದನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಆರ್ಗ್ಯಾನಿಕ್ ಬೆಲ್ಲ ಈ ಥರದ ವಸ್ತುಗಳನ್ನ ನಮಗೆಲ್ಲ ಸಾಲ್ಟು, ಡಯಾಬಿಟಿಕ್ ಕಂಟ್ರೋಲ್ ಆಗಕ್ಕಂಥ ಕೆಲವು ಸಿರಿಧಾನ್ಯಗಳನ್ನ ಪ್ರಾಡಕ್ಟ್ಸು ಇಂಥವೆಲ್ಲ ನೀಡಿ ನಮ್ಮ ಈ ಸುತ್ತಮುತ್ತದ ಜನಗಳಿಗೆ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಸರ್. ವೆರಿ ಗುಡ್. ಕನ್ನಡ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಅಜ್ಜಿ. ಕನ್ನಡ ಕಮ್ಮಿ ಈಗ ಎಲ್ಲ ಅಮೆರಿಕದಿಂದ ಇಳಿದು ಬಿಟ್ಟವ್ರೆ, ಏನು ಮಾಡ್ತೀರಾ? ಇಲ್ಲಪ್ಪ, ನಾವೆಲ್ಲ ಸ್ಟೇಜ್ ಊರೆಲ್ಲ ಅದು ಅದರಲ್ಲಿ ಏನೈತೆ ಸರ್, ಸ್ಟೇಜ್ ಏನಿಲ್ಲ, ಕಲೆ ಸರ್ ಅವೆಲ್ಲ ಮಾತಾಡೋದು. ಈಗ ಇದಕ್ಕೆ ಏನೇನು ಹಾಕಿದ್ರಲ್ಲ ನಿಂಬೆಹಣ್ಣು, ಇದು ಆಮ್ಲ ಅಂತ ಬೆಟ್ನಳ್ಳಿಕಾಯಿ, ಇದರಲ್ಲಿ ವಿಟಮಿನ್ ಸಿ ಇರುತ್ತೆ, ಆಮೇಲೆ ಬಾಡಿ ಕ್ಲೀನ್ ಮಾಡುತ್ತೆ, ಅದೇ ಹುಳಿ ಇರುತ್ತೆ ಬೇಕಂದ್ರೆ. ಫ್ಯಾಟ್ ಕಂಟ್ರೋಲ್ ಮಾಡುತ್ತೆ. ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಅದು. ಬೆಟ್ಟದ ನೆಲ್ಲಿಕಾಯಿ ಬೀಟ್ರೋಟು ಡೈಲಿ ಇರುತ್ತೆ, ರಾಗಿನೂ ಡೈಲಿ ಇರುತ್ತೆ. ಇದು ಮಾತ್ರ ಡೈಲಿ ಬೇರೆ ಚೇಂಜ್ ಇರುತ್ತೆ. ಈಗ ಎಷ್ಟೋ ಗಂಟೆ ಇರ್ತೀರಾ? 7 ಗಂಟೆಗೆ ಬರ್ತೀನಿ, 10 ಗಂಟೆ ಅಂತ ಹೇಳ್ತೀನಿ. 10 ಗಂಟೆ ಅಂತ ಇರಲ್ಲ, ಗಂಟೆ ಮೇಲೆ ಇರಲ್ಲ, ಹೊರಟಾಗ್ತೀರಾ. 9-9:30 ಪರವಾಗಿಲ್ಲ. ಸಂತೋಷಣ. ಏನೇನು ಮಾಡ್ಕೊಟ್ಟಿದ್ದಾರೆ ಹೆಲ್ಪ್ ನಿಮಗೆ? ಸುಮಾರು ಮಾಡ್ಕೊಟ್ಟವ್ರೆ. ಬೆಂಗಳೂರು ಬಂದಾಗಿಂದ ಅವ್ರ ಹತ್ರನೇ ಕೆಲಸ ಮಾಡಿರೋದು, ಬೇರೆ ಕೆಲಸಕ್ಕೆ ಹೋಗಿಲ್ಲ. ಹೊರಗಿದೆ. ಇದರಲ್ಲೇ ಒಳ್ಳೆ ಬಿಸ್ನೆಸ್ ವ್ಯಾಪಾರನ. ಬೆಳಿಗ್ಗೆ ಮಧ್ಯಾಹ್ನ ಆಮೇಲೆ ಏನು ಮಾಡ್ತೀರಾ? ಕಾಲೇಜ್ಗೆ ಹೋಗ್ತೀರಾ ಹೆಂಗೆ ಅಂತ? ರ್ಯಾಪಿಡೋ ಹೋಗ್ತೀನಿ. ರ್ಯಾಪಿಡೋ ಅದೆಲ್ಲ ಜಾಸ್ತಿ ಹೊಡಿಕೋಬಿಡಿ. ಯಾವ ಸುಮ್ಮನೆ ಅವೆಲ್ಲ ಟೈಮ್ ವೇಸ್ಟ್ ಮಾಡ್ಕೊಬಿಡಿ ಅಂತ ಅಷ್ಟೇ. ಏನಿದು ಅದೆಲ್ಲ ನಾವು ಮಾಡಿದ್ದೀವಿ. ರ್ಯಾಪಿಡೋ, ಊಬರ್ ಎಲ್ಲ, ಓಲಾ ಎಲ್ಲ, ಬೈಕ್ ಟ್ಯಾಕ್ಸಿ ಎಲ್ಲ ಮಾಡಿದ್ದೀವಿ. ಆದರೆ ಆಟೋ ಮಾಡ್ತೀರಾ ಹೆಂಗೆ ಅಂತ? ಇಲ್ಲ ಅಣ್ಣ, ಬೈಕೆ. ಮೋದಿಗೆ ಸ್ವಲ್ಪ ದುಡ್ಡು ಕಳ್ಸೋಕ್ಕೆ ರ್ಯಾಪಿಡೋ ಅದೆಲ್ಲ ಬೇಡ ಜಾಸ್ತಿ ಒಟ್ಟಲ್ಲಿ. ಸುಮ್ಮನೆ ಯಾವುದಿದು ತರಕಾರಿ ಇದೇನು ಬೀಟ್ರೋಟ್. ಯಾವುದು ಆಗಿದೆ ಇವರು ಆಮ್ಲ ಹಾಕಿ ಬೇವು ಹಾಕಿ. ಏನು ಸರ್ ರೀಲ್ಸ್ ಮಾಡ್ತಾ ಇದ್ದೀರಾ? ಹಾಂ ಸರ್, ಯೂಟ್ಯೂಬ್. ಒಂದು 2 ಮಾತು ಸಾಕು. ನಿನ್ನ ಕೇಳ್ತವ್ರು ಕರೆಕ್ಟಾಗಿ ಹೇಳೋ. ನಿನ್ನ ಕಣ ಮಾರ್ಕೆಟ್ ಕಸ್ಟಮರ್ ಹೇಳ್ಬೇಕು. ಕಸ್ಟಮರ್ ಹೇಳಿ ಸರ್ ನೀವು. ಅವರು ಕೇಳಿದೆ ಆವಾಗಲಿಂದ ಮಾತಾಡಿದ್ರು. ಅದು ಮಧ್ಯಾಹ್ನ ಎಲ್ಲ ಬೇರೆ ಕಡೆ ಕೆಲಸ ಮಾಡ್ಕೊಂಡು ಡೆಲಿವರಿ ಕೆಲಸ, ಈಗ ಇಲ್ಲಿ ಇದು ಮಾಡ್ತಿದ್ದಾರೆ. ಇಲ್ಲಿ ರೀಲ್ಸ್ ಮಾಡ್ತೀನಿ. ಸ್ಟಾರ್ಟ್ ಮಾಡಿ. ಈಗ ಇದು ಏನು ಜ್ಯೂಸು ಇಲ್ಲಿಂದ ಸ್ಟಾರ್ಟ್ ಮಾಡಿ.
ಇವತ್ತು ಡೈಲಿ ಒಂಥರ ಇರುತ್ತೆ, ತರಕಾರಿದು ಇರುತ್ತೆ, ಒಂದು ದಿವಸ ಮಂಗಳವಾರ ಸಿರಿಧಾನ್ಯ ಆರೋಗ್ಯ ಶಕ್ತಿ, ಬುಧವಾರ ಬಾಳೆದಿಂಡಿ ಇರುತ್ತೆ, ಗುರುವಾರ ಬೂದುಗುಂಬಳ ಇರುತ್ತೆ, ಶುಕ್ರವಾರ ಬಾರ್ಲಿ, ಶನಿವಾರ ನುಗ್ಗೆ ಸೊಪ್ಪು ಇರುತ್ತೆ, ಭಾನುವಾರ ಹುಳ್ಳಿಕಾಳು ಇರುತ್ತೆ, ರಾಗಿ ಡೈಲಿ ಇರುತ್ತೆ, ಬೆಟ್ನಳ್ಳಿಕಾಯಿ ಬೀಟ್ರೂಟ್ ಅದು ಡೈಲಿ ಇರುತ್ತೆ, ಆಮೇಲೆ ಸಲಾಡು ಮೊಳಕೆಕಾಳು ಅದು ಡೈಲಿ ಇರುತ್ತೆ. ಹೆಲ್ತ್ಗೆ ಒಳ್ಳೆ ಟಿಪ್ಸ್ ಅಲ್ವಾ ಇದಾದರೂ? ಹೌದು, ನಾವು ಸುಮಾರು 10 ವರ್ಷದಿಂದ ಕೊಡ್ತಾ ಇದ್ದೀವಿ. ಇದೆಲ್ಲ ಚಾಕ್ಲೇಟ್ ಚಿಕ್ಕೀಸ್ ಎಲ್ಲ ಇಟ್ಟಿದ್ದೀರಲ್ಲ, ಇದೆಲ್ಲ ಸ್ವೀಟ್ ಇದೆ ಒಟ್ಟಲ್ಲಿ, ಇದೆಲ್ಲ ಮಕ್ಕಳಿಗೆ ಬೆಲ್ಲ ಹಾಕಿರ್ತಾರೆ, ಶುಗರ್ ಏನು ಹಾಕಿರಲ್ಲ, ಬೆಲ್ಲ ಸುಮಾರು ಜನಕ್ಕೆ ಶುಗರ್ ಕಂಟ್ರೋಲ್ ಆಗುತ್ತೆ, BP ಕಂಟ್ರೋಲ್ ಆಗುತ್ತೆ. ಎಲ್ಲ ಗೊತ್ತು ಸರ್, ನಿಮ್ಮದು ಪ್ರಾಬ್ಲಮ್ ಇದೆ, ನಮ್ಮದು ನಾವು ಅದು ಮತ್ತೆ ಇವೆಲ್ಲ ನಾವು ಹೇಳಂಗೆ ಅಲ್ಲ. ನಾನು ಎಷ್ಟೋ ಜನಕ್ಕೆ 600 ಶುಗರ್ ಎಲ್ಲ ನಾರ್ಮಲ್ ಬಂದೈತೆ, 120 ಬಂದೈತೆ. ನಮ್ಮಲ್ಲಿ ಈಗ ಗಾರ್ಸ್ಗಳು ಶುಗರ್ ಇಷ್ಟು ಈಗ ಗಾರ್ಸ್ಗಳು ಮಾಡ್ತಾರಲ್ಲ, ಅವರು ಮಾಡೋ ಕೆಲಸಗಳಿಗೆ ಎಕ್ಸಾಂಪಲ್ ಕೇಳಿ, ಇವ್ರೆ ಕಸ್ಟಮರ್ನೇ ಕೇಳಿ, ಫಾಲೋ ಮಾಡ್ತೀನಿ ಬಿಡಿ ಸರ್. ಅದು ಹೇಳಿ ಸರ್, ಏನೇನು ನಮ್ಮ ಹುಡುಗ ಹೆಂಗೆ ಮಾಡ್ತಾ ಇದ್ದಾನೆ? ನಮ್ಮ ಮಂಡ್ಯದನೇ, ನಾವು ಅಷ್ಟೇ ಶಿವಳ್ಳಿ ಸೈಡೆ. ಕೇಳಿ ಬೇಕಾದ್ರೆ ಇವ್ರನ್ನ ಶುಗರ್ ಎಷ್ಟಿತ್ತು ಮೊದಲು. ಅಂಕಲ್ ಶುಗರ್ ಎಷ್ಟಿತ್ತು, ಈಗ ಎಲ್ಲಿಗೆ ಬಂದಿದೆ ಅಂಕಲ್ ಮಾತಾಡಿ? ಅಣ್ಣ 130 ಐತೆ ಈಗ, ಮೊದಲು ಎಷ್ಟಿತ್ತು? ಮೊದಲು 480 ಇತ್ತು. 480, ಇವು ಈಗ 130 ಬಂದಿದೆ ಅಂದರೆ ಪರವಾಗಿಲ್ಲ, ಇದು ತಗೊಳ್ತಾ ಇರೋದ್ರಿಂದ. ಕಾಫಿ ಕುಡಿದ್ಮೇಲೆ 130. ಹಾಂ ಸರ್, ನೀವು ಮಾತಾಡಿ ಸರ್. ನನಗೆ ಹಾಸ್ಪಿಟ್ಲಿಗೆ ಚೆಕ್ ಮಾಡಿದಾಗ ಹಾಂ 250 ಇತ್ತು. ಹಾಂ ಅದಾದಮೇಲೆ ಈ ಆಮ್ಲ ಕೊಡ್ತಾ ಇದನ್ನಲ್ಲ ಈ ಹುಡುಗ, ಆವತ್ತಿನಿಂದ ನನಗೆ 98-100 ಹಾಂ ಪರವಾಗಿಲ್ಲ ಸರ್, ತುಂಬ ಉಪಯೋಗ ಇದೆ ಇದರಿಂದ. ಎಲ್ಲೋ ಮೆಡಿಸಿನ್ ತಗೊಳ್ಳೋದ್ರಿಂದ ಆಸ್ಪತ್ರೆಗೆ ಹೋಗಿ ಉಪಯೋಗ ಇದೆ, ಎಲ್ಲ ಇದೆ, ಕರೆಕ್ಟ್ ಇದೆ, ಒಳ್ಳೆ ಮೆಡಿಸಿನ್, ಒಳ್ಳೆ ಸರ್ವಿಸು. ಆದ್ರೆ ಇವನು ರಜಾ ಮಾಡ್ಬಿಡ್ತಾನೆ. ಅವಾಗ ಏನಾಗುತ್ತೆ, ಶುಗರ್ನವರಿಗೆ ರಜಾ ಮಾಡಿಬಿಟ್ರೆ ಕಷ್ಟ. ರಜಾ ಮಾಡಬೇಡಿ ಬ್ರದರ್. ಯಾಕೆ? ಇಲ್ಲ ಅಣ್ಣ, ಯಾವಾಗ ನಮ್ಮ ಸರ್ಗೆಲ್ಲ ಒಳ್ಳೆ ಇದು ಕೊಡಿ, ನಮ್ಮ ಅಂಕಲ್ಗೆ. ಅಂಕಲ್ಗೆಲ್ಲ ಒಳ್ಳೆ ಹೆಲ್ಪ್ ಮಾಡಿ, ಮಾತ್ರ ಚೆನ್ನಾಗಿ ಇದು ಮಾಡಿಕೊಡ್ತಾರೆ. ಅವರು ಕೂಡ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಯಾಕೆ ಅಂತಂದರೆ ಅವ್ರಿಗೂ ಕೂಡ ಬೇಕಾಗಿರೋದೇ ಇದೆಲ್ಲ. ಆರೋಗ್ಯ ಚೆನ್ನಾಗಿರ್ಬೇಕು ಅಂತಲೇ ತಾನೇ ಎಲ್ಲರೂ ಬರೋದು ಇಲ್ಲಿಗೆ. ಇಲ್ಲ, ಇವರು ಎಲ್ಲಿದ್ದಾರೆ? ದಿನ ಬರುವುದೇನು? ಇವತ್ತು ಟೈಮ್ ನೋಡಿ 8:08 ಒಂದು 1/2 ಗಂಟೆ ಇದೆ ಅಣ್ಣ, ಸುಮಾರು ಕಸ್ಟಮರ್ ಬರ್ತಾರೆ. ನೋಡೋಣ, ಅಲ್ಲ